ಈ ಭಾಗದ ರೈತರ ಸಮಸ್ಯೆ ಬಹಳ ವಿಚಿತ್ರವಾಗಿದೆ. ಉತ್ತಮ ಮಳೆಯಾದರೂ ರೈತರ ಕೈಗೆ ಬೆಳೆ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಬಿತ್ತನೆ ಮಾಡಿದ ಬೆಳೆ ಜಿಂಕೆಗಳ ಪಾಲಾಗ್ತಾ ಇದೆ. ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಜಿಂಕೆಗಳು ತಿಂದು ಹಾಕ್ತಾ ಇವೆ. ರೈತರು ಹಗಲು ರಾತ್ರಿ ಎನ್ನದೆ ಹೊಲದಲ್ಲೇ ಕಾಯಬೇಕು. ಜಿಂಕೆಗಳ ಕಾಟಕ್ಕೆ ಬೇಸತ್ತ ಅನ್ನದಾತರು. ಜಿಂಕೆವನ ಘೋಷಣೆ ಅನುಷ್ಠಾನ ಯಾವಾಗ? ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ, ಕುಕನೂರು ಹಾಗೂ ಕೊಪ್ಪಳ ತಾಲೂಕಿನಲ್ಲಿ ಎರೆಭೂಮಿ ಪ್ರದೇಶ ಹೊಂದಿರುವ ರೈತರು ಒಂದಲ್ಲ ಒಂದು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಉತ್ತಮ ಮಳೆಯಾದರೂ ರೈತರ ಕೈಗೆ ಬೆಳೆ ಬರುತ್ತೆ ಅನ್ನುವ ವಿಶ್ವಾಸ ಇಲ್ಲ. ಬೆಳೆಯನ್ನ ತಿಂದು ತೇಗಲು ಜಿಂಕೆಗಳು ಹಿಂಡು ಹಿಂಡಾಗಿ ಬರ್ತವೆ. ಕಪ್ಪತಗುಡ್ಡ ಭಾಗದಿಂದ ಬರುವ ಜಿಂಕೆಗಳಿಂದ ರೈತರು ರೋಸಿ ಹೋಗಿದ್ದಾರೆ. ಈ ಹಿಂದೆ ರೈತರೇ ಸಮೀಕ್ಷೆ ಮಾಡಿದಾಗ 20,572 ಕೃಷ್ಣಮೃಗಗಳು, 16,420 ಜಿಂಕಾರ ಹಾಗೂ 10,856 ಲಾಂಗ್ ಚಾಪರ್ ಎಂಬ ಜಾತಿಯ ಜಿಂಕೆಗಳಿವೆ. ಇವುಗಳು ದಿನನಿತ್ಯ ರೈತರ ಬೆಳೆಯನ್ನ ನಾಶ ಮಾಡ್ತಿವೆ. ಅರಣ್ಯ ಇಲಾಖೆ ಪ್ರಕಾರ ಜಿಲ್ಲೆಯಲ್ಲಿ 352 ಕೃಷ್ಣಮೃಗಗಳು, 370 ಚುಕ್ಕಿ ಜಿಂಕೆಗಳಿವೆ ಅನ್ನುವ ಮಾಹಿತಿ ಇದೆ. ಅರಣ್ಯ ಇಲಾಖೆ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಅಂತಾರೆ ರೈತರು. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗತ್ತಂದ್ರ ಜಿಂಕಿ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆ ಎಲ್ಲರಿಗೆ ಸಮಸ್ಯೆ ಐತಿ. ಜಿಂಕಿ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತಿಗೆ ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಜಿಂಕಿ ವನ ನಿರ್ಮಾಣ ಮಾಡೋಂತ ವ್ಯವಸ್ಥೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕು. ಜಿಂಕೆಗಳ ಕಾಟದಿಂದ ರೋಸಿ ಹೋದ ರೈತರು 2006ರಿಂದ ಸರ್ಕಾರದ ಗಮನ ಸೆಳೆಯಲು ವಿವಿಧ ಹೋರಾಟಗಳನ್ನ ಮಾಡಿದ್ದಾರೆ. 2010ರಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಭಾಗದಲ್ಲಿ ಜಿಂಕೆವನ ಸ್ಥಾಪಿಸಲು ಬಜೆಟ್ ಅಲ್ಲಿ 50 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಆ ಬಳಿಕ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. 2016ರಲ್ಲಿ ಈ ಬಗ್ಗೆ ವಿಧಾನಸಭೆಯಲ್ಲೂ ಚರ್ಚೆಯಾಗಿದೆ. ಆದರೆ ಯೋಜನೆ ದಾಖಲೆಯಲ್ಲೇ ಉಳಿದಿದೆ. ರೈತರಿಗೆ ಯಾವುದೇ ಲಾಭವಾಗಿಲ್ಲ. ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಂತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋತ ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವ ಹೊಲ ತುಂಬಾನು. ಸಾಧು ಪ್ರಾಣಿ ಆಗಿರುವ ಜಿಂಕೆಗಳು ಮನುಷ್ಯರಿಗೆ ಸಮಸ್ಯೆ ಮಾಡ್ತಿಲ್ಲ. ಆದ್ರೆ ರೈತರು ಬೆಳೆದ ಬೆಳೆಗಳನ್ನ ತಿಂದು ಮುಗಿಸ್ತಿವೆ. ರೈತರು ಬೆಳೆದ ಬೆಳೆ ಜಿಂಕೆಗಳ ಪಾಲಾಗ್ತಿವೆ. ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರೆ ಮಾತ್ರ ರೈತರ ಬಾಳು ಹಸನಾಗಲಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.